ಎಂತಪ್ಪ ಯಾವಯ್ಯ ಪ್ರಸ್ತುತ ದೇವಿಯಾದರು 101 ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಯಾವ ದಕ್ಷ ಬ್ರಹ್ಮನಾದರೂ ಹೆಣ್ಣು ಮಕ್ಕಳ ಕಂಡಾಕ್ಷಣವೇ ವಿಜಯ ವಿಜೃಂಭಿಸಿಕೊಂಡು ಹೀಗೆ ಕಾಲವನ್ನು ಕಳೆಯುತ್ತಿದ್ದಾನೆ. ಆದರೆ ಆ ಹೆಣ್ಣು ಮಕ್ಕಳಾದರೂ ಶುಭಗಳಿಗೆ ಶುಭ ದಿನವೊಂದು ಶುಭ ಮುಹೂರ್ತದಲ್ಲಿ ಯಾವ ನಾರದ ಮುನಿಯ ಕರೆದು ಬಿಟ್ಟು, ಕೆಲವೋ ನಾರದ ನಮ್ಮ ಹೆಣ್ಣು ಮಕ್ಕಳಿಗೆ ನಾಮಕರಣ ಮಾಡಬೇಕು. ಆದ ಕಾರಣ ಯಾವ ಹೆಣ್ಣು ಮಕ್ಕಳಿಗೆ ಯಾವ ಯಾವ ನಾಮಕರಣ ಮಾಡಬೇಕು ಎಂತೆಂಬುದಾಗಿ ನುಡಿಯಲಾಗ ಎಂತೊಬ್ಬ ನಾರದ ಮುನಿ ಹೇಳುತ್ತಿದ್ದಾನೆ. ಕೆಲವೋ ದಕ್ಷ ಮೊದಲನೇ ಹೆಣ್ಣು ಮಗಳಾದಂತಹ ದ್ರಾಕ್ಷಾಯಿಣಿ ಅಲರೇ ಅಪ್ಪರೇ ರುದ್ರ ಮೊದಲನೇ ಹೆಣ್ಣು ಮಗಳಾದಂತಹ ದ್ರಾಕ್ಷಾಯಿಣಿ, ಎರಡನೇ ಹೆಣ್ಣು ಮಗಳಾದಂತಹ ಲಕ್ಷ್ಮಿ, ಮೂರನೇ ಹೆಣ್ಣು ಮಗಳಾದಂತಹ ಸರಸ್ವತಿ, ನಾಲ್ಕನೇ ಹೆಣ್ಣು ಮಗಳಾದಂತಹ ರೋಹಿಣಿ, ಹೀಗೆ ಉಳಿದ ಹೆಣ್ಣು ಮಕ್ಕಳಿಗೆ ನಾಮಕರಣ ಮಾಡಿ ಯಾವ ದಕ್ಷ ಬ್ರಹ್ಮನಾದರೂ ಹೆಣ್ಣು ಮಕ್ಕಳ ನೋಡುತ್ತಲೇ ಕಾಲವನ್ನೇ ಕಳೆಯುತ್ತಿದ್ದಾನೆ. ಎಂತೊಬ್ಬ ಯಾವ ಹೆಣ್ಣು ಮಕ್ಕಳಾದರೂ ಬೆಳೆದು ದೊಡ್ಡವರಾಗಿದ್ದಾರೆ. ಯಾವ ದಕ್ಷ ಬ್ರಹ್ಮನಾದರೂ ಹೆಣ್ಣು ಮಕ್ಕಳಿಂದ ಕ್ಷಣವೇ ಚಿಂತನಾಗಿದ್ದಾನೆ. ಏಕೆಂದರೆ ನಮ್ಮ ಹೆಣ್ಣು ಮಕ್ಕಳು ಬೆಳೆದು ವಿವಾಹ ವಯಸ್ಸಿಗೆ ಬಂದಿದ್ದಾರೆ. ಆದ ಕಾರಣ ಯಾವ ಹೆಣ್ಣು ಮಕ್ಕಳ ಯಾವ ದೇವತೆ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂದು ಮತ್ತೊಮ್ಮೆ ನಾರದ ಮುನಿಯ ಕರೆದು ಬಿಟ್ಟು, ನಾರದ ನಮ್ಮ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಆದ ಕಾರಣ ನಮ್ಮ ಹೆಣ್ಣು ಮಕ್ಕಳ ಯಾವ ದೇವತೆಗಳ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂತೆಂಬುದಾಗಿ ನುಡಿಯಲಾಗ ಯಾವ ನಾರದ ಮುನಿ ಹೇಳುತ್ತಿದ್ದಾನೆ. ಅಲರೇ ಕೆಲವೋ ದಕ್ಷ ಬ್ರಹ್ಮ ನೋಡು, ಈ ಮೊದಲನೇ ಹೆಣ್ಣು ಮಗಳಾದಂತಹ ಯಾವ ದ್ರಾಕ್ಷಾಯಿಣಿಯನ್ನ ಯಾವ ಪರಮೇಶ್ವರನ್ ಕೊಟ್ಟು ವಿವಾಹವನ್ನು ಮಾಡು. ಎರಡನೇ ಹೆಣ್ಣು ಮಗಳಾದಂತಹ ಲಕ್ಷ್ಮೀ ದೇವಿಯನ್ನ ವೈಕುಂಠ ಶ್ರೀನಿವಾಸ ಕೊಟ್ಟು ವಿವಾಹವನ್ನು ಮಾಡು. ಮೂರನೇ ಹೆಣ್ಣು ಮಗಳಾದಂತಹ ಸರಸ್ವತಿಯನ್ನ ಆ ಬ್ರಹ್ಮದೇವನು ಕೊಟ್ಟು ವಿವಾಹವನ್ನು ಮಾಡು. ನಾಲ್ಕನೇ ಹೆಣ್ಣು ಮಗಳಾದಂತಹ ರೋಹಿಣಿಯನ್ನ ಅತಿ ಸುಂದರವಾದ ಚಂದ್ರನ್ ಕೊಟ್ಟು ವಿವಾಹವನ್ನು ಮಾಡು. ಇಂತಪ್ಪ ಛಾಯಾದೇವಿಯನ್ನ ಆ ಸೂರ್ಯ ದೇವನು ಕೊಟ್ಟು ವಿವಾಹವನ್ನು ಮಾಡು. ಉಳಿದ ಹೆಣ್ಣು ಮಕ್ಕಳನ್ನ ಗರಡ ಗಂಧರ್ವ ಕಿನ್ನ ಕಿನ್ಪುರುಷ ಯಜ್ಞ ರುದ್ರಾದಿಗಳು ಕೊಟ್ಟು ವಿವಾಹವನ್ನು ಮಾಡು ಎಂತೆಂಬುದಾಗಿ ನಾರದ ಮುನಿ ಹೇಳಿದ ಕ್ಷಣವೇ ದಕ್ಷ ಬ್ರಹ್ಮನ ಮಾತನ್ನು ತಿರಸ್ಕರಿಸದೆ ಯಾವ ದ್ರಾಕ್ಷಾಯಿಣಿ ಪರಮೇಶ್ವರನಿಗೆ, ಯಾವ ಲಕ್ಷ್ಮೀ ದೇವಿಯನ್ನ ಆ ಶ್ರೀನಿವಾಸನಿಗೆ, ಯಾವ ಸರಸ್ವತಿಯನ್ನ ಬ್ರಹ್ಮದೇವನಿಗೆ, ರೋಹಿಣಿಯನ್ನ ಚಂದ್ರದೇವನಿಗೆ, ಸೂರ್ಯನನ್ನ ಯಾವ ಛಾಯಾದೇವಿ ಕೊಟ್ಟು ವಿವಾಹವನ್ನು ಮಾಡಿ ಗರುಡ ಗಂಧರ್ವ ಕಿನ್ನ ಕಿನ್ಪುರುಷ ಯಜ್ಞ ರುದ್ರಾದಿಗಳೆಲ್ಲ ಸೂರ್ಯ ಚಂದ್ರಾದಿಗಳೆಲ್ಲ ಆ ಪರಮೇಶ್ವರನಾದರು ನನ್ನಾಡಿ ಎಂದಿರು. ಹೀಗಿರುವಾಗ ನನಗಿಂತಲೂ ಅಧಿಕಾರಿ ಯಾರಿದ್ದಾರೆ ಎಂಬುದಾಗಿ ಯಾವ ದಕ್ಷ ಬ್ರಹ್ಮನು ನನ್ನ ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹವನ್ನು ಮಾಡಿ ಯಾವ ದಕ್ಷ ಬ್ರಹ್ಮನಾದರೂ ವಿಜಯ ವಿಜೃಂಭಿಸಿಕೊಂಡು ಸಂತೋಷದಿಂದ ಅಂತ ಬರುತ್ತಿದ್ದರು.